ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತೊಂದು ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಸೊ ಅದಕ್ಕಾಗಿ ನಾನು ರಿಂಗ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಮಾಲ್ ಸೈಜ್ದು ರಿಂಗ್ ಬೀಡನ್ನ ತಗೊಂಡಿದ್ದೀನಿ. ಮತ್ತು ಆ ರಿಂಗ್ ಬೀಡ್ ಒಳಗಡೆಗೆ ನಾನು ಮತ್ತೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಈ ಥರ ಬೀಡನ್ನ ಬೇಕಂದ್ರೂ ಹಾಕ್ಕೊಳ್ಬಹುದು, ಅಥವಾ ಈ ರೀತಿ ಸ್ಮಾಲ್ ಫ್ಲವರ್ ಬೀಡನ್ನ ಬೇಕಂದ್ರೂ ರಿಂಗ್ ಬೀಡ್ ಒಳಗಡೆಗೆ ಹಾಕ್ಕೊಳ್ಬಹುದು. ನೋಡಿ, ಈ ರೀತಿ ಬರುತ್ತೆ. ಫ್ಲವರ್ ಬೀಡ್ ಹಾಕ್ಕೊಂಡ್ರೆ ಈ ರೀತಿ ಬರುತ್ತೆ, ಅಥವಾ ನೀವು ರೌಂಡ್ ಶೇಪಲ್ಲಿರೋ ಬೀಡನ್ನ ಹಾಕ್ಕೊಂಡ್ರೆ ನಮಗೆ ಈ ಥರ ಬರುತ್ತೆ. ಸೊ ನಾನು ಎರಡೂ ಬೀಡನ್ನ ಯೂಸ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಒಬ್ಬರಿಗೆ ಫ್ಲ್ಯಾಟ್ ಆಗಿರೋದು ಇಷ್ಟ ಆಗುತ್ತೆ, ಒಬ್ಬರಿಗೆ ಗುಂಡುಕಿರೋ ಬೀಡೆ ಇಷ್ಟ ಆಗುತ್ತೆ. ಸೊ ಇದಿಷ್ಟು ಬೀಡನ್ನ ಯೂಸ್ ಮಾಡಿ ಆರ್ಚ್ನ ನಾವು ಮಾಡ್ತಾ ಇರುವಂಥದ್ದು. ಮತ್ತು ಇದಕ್ಕಾಗಿ ನಾನು 2 ಕಲರಲ್ಲಿ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹಾಗೆ ನಾನು 3mm ಸೈಜ್ದು ಸ್ಮಾಲ್ ಗೋಲ್ಡ್ ಬೀಡನ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಸೈಜ್ನ ಬೇಕಂದರೆ ನೀವು ಇನ್ನೂ ಚಿಕ್ಕದಾಗಿರುವಂಥ ಬೀಡನ್ನ ಬೇಕಂದರೆ ಯೂಸ್ ಮಾಡ್ಬೋದು. 2mm ಸೈಜು ಅಥವಾ 2.5mm ಸೈಜ್ದು ಬೀಡ್ ಬೇಕಂದ್ರೂ ಯೂಸ್ ಮಾಡ್ಬೋದು. ನೋಡಿ, ನಾನಿವತ್ತು ಬಿಳಿ ಬಟ್ಟೆ ಮೇಲೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ನಾನು ಲಾಕ್ ಮಾಡ್ಕೊಳ್ತೀನಿ. ಇವಾಗ ಚೈನ್ಗಳನ್ನ ಹಾಕೊಳ್ತೀನಿ. 1 2 3 4 4 ಚೈನ್ಗಳನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಚೈನ್ಗಳನ್ನ ಹಾಕೊಳ್ಳೋಣ. 1 2 3 4 4 ಚೈನ್ಗಳನ್ನ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ 4 ಚೈನ್ನ ನಾನು 2 ಟೈಮ್ಸ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡ್ಕೊಳ್ತೀನಿ. ಥ್ರೆಡ್ನ ಮೇಲೆ ಮಾಡಿಕೊಂಡು ರಿಂಗ್ ಬೀಡು ಮತ್ತು ಅದ್ರ ಒಳಗಡೆಗೆ ಒಂದು ಸ್ಮಾಲ್ ಬೀಡು, ಆ ರೀತಿ ನಾನು ಬೀಡನ್ನ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಬೀಡನ್ನ ನೀಡಲ್ಗೆ ಹಾಕ್ಕೊಂಡಿದ್ದೀನಿ. ಸೊ ಇದ್ರ ಒಳಗಡೆಗೆ ನೀಟಾಗಿ 6 ಎಳೆ ಥ್ರೆಡ್ದು ದಾರ ಬರೋ ಹಾಗೆ ನಾವು ನಿಧಾನವಾಗಿ ಮೂವ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ. ಇವಾಗ ಬೀಡ್ಗೆ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 4 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ಗಳನ್ನ ಹಾಕ್ಕೊಳ್ತೀನಿ. ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತೊಂದು ಸಾರಿ 4 ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 4 4 ಚೈನ್ಗಳನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಫಸ್ಟು ನಾವು 4 ಚೈನ್ನ 2 ಟೈಮ್ಸ್ ಹಾಕ್ಕೊಂಡಿದ್ವಿ. ಬೀಡ್ ಆದಮೇಲೆ ನಾವು 4 ಚೈನ್ನ 3 ಟೈಮ್ಸ್ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಗೆ ನಾನು ಫ್ಲವರ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ರಿಂಗ್ ಬೀಡ್ ಒಳಗಡೆಗೆ ಫ್ಲವರ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀಟಾಗಿ 6 ಎಳೆ ದಾರ ಬರೋ ಹಾಗೆ ಒಂದೇ ಸಾರಿ ಇನ್ಸರ್ಟ್ ಮಾಡ್ಕೊಳ್ಬೇಕು. ಮತ್ತು ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ತೀನಿ. ಸೊ 4 ಚೈನ್ಗಳನ್ನ ಮತ್ತೆ 3 ಟೈಮ್ಸ್ ಹಾಕ್ಕೊಳ್ಬೇಕಾಗುತ್ತೆ. ಸೆಂಟರ್ನಲ್ಲಿ ನಾವು 4 ಚೈನ್ನ 3 ಸಾರಿ ಹಾಕ್ಕೊಳ್ಬೇಕು.
ಫಸ್ಟಲ್ಲಿ ಮತ್ತು ಕೊನೆಯಲ್ಲಿ ಮಾತ್ರ ನಾವು 4 ಚೈನ್ನ 2 ಸಾರಿ ಹಾಕ್ಕೊಳ್ತೀವಿ. ಸೊ ಅದು ಬಿಟ್ಟು ಉಳಿದಿದ್ದೆಲ್ಲ ಕಡೆ ನಾವು 4 ಚೈನ್ನ 3 ಸಾರಿ ಹಾಕ್ಕೊಳ್ಬೇಕು. ಇದೇ ರೀತಿ ಪೂರ್ತಿ ಬೇಸ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಪೂರ್ತಿ ಬೇಸು ಕಂಪ್ಲೀಟ್ ಆಗಿದೆ. ಸೊ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಮೊದಲಲ್ಲಿ ಮತ್ತು ಕೊನೆಯಲ್ಲಿ 4 ಚೈನು 2 ಸಾರಿ ಬರುತ್ತೆ, ಮತ್ತು ಸೆಂಟರ್ನಲ್ಲಿ 4 ಚೈನು 3 ಸಾರಿ ಬರುತ್ತೆ. ಕೊನೆಯಲ್ಲಿ 2 ಸಾರಿ ಲಾಕ್ ಮಾಡಿ 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿ ಎಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಗೆ ಕೂಡ ನಾನು ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾ ಇರುವಂಥದ್ದು. ಮೊದಲಿಗೆ ಒಂದು ಸಾರಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ 4 ಚೈನ್ ಗ್ಯಾಪಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತೀನಿ. ಸೊ ಈ ಸ್ಟೆಪ್ನ ಸ್ವಲ್ಪ ನಿಧಾನವಾಗಿ ನೋಡ್ಕೊಳ್ಳಿ, ಇಲ್ಲಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಸಾರಿ ಸಿಂಗಲ್ ಚೈನ್ ಹಾಕ್ಕೊಂಡಾದ್ಮೇಲೆ ನಾನು ಮತ್ತೆ 4 ಚೈನ್ಗಳನ್ನ ಹಾಕ್ಕೊಂಡು ನೆಕ್ಸ್ಟು 4 ಚೈನ್ದು ಗ್ಯಾಪ್ ಇತ್ತಲ್ಲ, ಆ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಲಾಕ್ ಮೇಲೆ ಲಾಕ್ ಮಾಡಲಿಲ್ಲ. ಫಸ್ಟು 4 ಚೈನ್ ಹಾಕಿದ್ವಲ್ಲ, ಅಲ್ಲಿಗೊಂದು ಸಾರಿ ಸಿಂಗಲ್ ಕ್ರೋಶಾ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕಿ ನೆಕ್ಸ್ಟು 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಂದ ನಾನು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆಯಿಂದ ದಾರ ತಂದು ಡಬಲ್ ಕ್ರೋಶಾ ಮಾಡ್ಕೊಳ್ತೀನಿ. ನಾನಿಲ್ಲಿ ಬೀಡ್ ಹಿಂದೆಗಡೆ ಇರುವಂಥ ಥ್ರೆಡ್ಡಿಗೆ ನಾನು ಡಬಲ್ ಕ್ರೋಶಾ ಮಾಡ್ತಾ ಇಲ್ಲ, ರಿಂಗ್ ಬೀಡಿಗೆ ನಾನು ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಆ ರಿಂಗ್ ಬೀಡಿಗೆ ನಾನು ಮತ್ತೆ ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ರಿಂಗ್ ಬೀಡ್ ಒಳಗಡೆಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತೀನಿ. ಇದೇ ರೀತಿ ನಾವು ರಿಂಗ್ ಬೀಡು ಕಂಪ್ಲೀಟ್ ಆಗೋವರೆಗೂ ಡಬಲ್ ಕ್ರೋಶಾ ಕಂಬಗಳನ್ನ ಹಾಕೊಳ್ತಾ ಹೋಗಬೇಕು. ಸೊ ಲೆಫ್ಟಿಂದ ರೈಟ್ವರೆಗೂ, ಅಂದರೆ ಅರ್ಧ ರಿಂಗ್ ಬೀಡು ಕಂಪ್ಲೀಟ್ ಆಗುತ್ತೆ ಆರ್ಚು, ಅಲ್ಲಿವರೆಗೂ ನಾವು ಡಬಲ್ ಕ್ರೋಶಾ ಕಂಬಗಳನ್ನ ಹಾಕೊಳ್ತಾ ಹೋಗಬೇಕು. ತುಂಬ ಕಡಿಮೆನೂ ಹಾಕ್ಕೊಳ್ಬಾರ್ದು, ತುಂಬ ಒತ್ತೊತ್ತಾಗಿ ಜಾಸ್ತಿ ಕೂಡ ಹಾಕ್ಕೊಳ್ಬಾರ್ದು. ಸೊ ಕರೆಕ್ಟಾಗಿ ರಿಂಗ್ ಬೀಡ್ ಒಳಗಡೆ ಎಷ್ಟು ಇಡಿಸುತ್ತೆ ಅಷ್ಟು ಕಂಬಗಳನ್ನ ಮಾತ್ರ ಹಾಕ್ಕೊಳ್ತಾ ಹೋಗಬೇಕು. ನಾನಿಲ್ಲಿ 14ರಿಂದ 15 ಕಂಬಗಳನ್ನ ಹಾಕ್ಕೊಳ್ಬೋದು. ಸೊ ಕೆಲವೊಬ್ಬರಿಗೆ ರಿಂಗ್ ಸೈಜು ಏನಾದರೂ ದೊಡ್ಡದಿತ್ತು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಇಡಿಸ್ಬೋದು, ಅದನ್ನು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸೈಜ್ದು ರಿಂಗ್ ಬೀಡನ್ನ ತಗೊಂಡಿದ್ದೀನಿ. ಸೊ ನನಗೆ 14ರಿಂದ 15 ಕಂಬಗಳು ಇಡಿಸುತ್ತೆ. ಸೊ ಪೂರ್ತಿ ಕಂಪ್ಲೀಟ್ ಆದಮೇಲೆ ಒಂದು ಸಾರಿ ಕೌಂಟ್ ಮಾಡಿಕೊಂಡು ನೋಡ್ಕೊಳ್ಬೇಕು. ನಾವು ಫಸ್ಟ್ ರಿಂಗಲ್ಲಿ ಎಷ್ಟು ಕಂಬಗಳನ್ನ ಹಾಕ್ಕೊಂಡಿದ್ದೀವಿ, ಪ್ರತಿ ರಿಂಗಲ್ಲಿ ಕೂಡ ಅಷ್ಟೇ ಕಂಬಗಳನ್ನ ಹಾಕ್ಕೊಳ್ತಾ ಹೋಗಬೇಕು. ಆವಾಗ ನಮಗೆ ಡಿಸೈನು ನೀಟಾಗಿ ಒಂದೇ ಸಮವಾಗಿ ಕಾಣಿಸುತ್ತೆ. ಅಥವಾ ಒಂದು ಬೀಡ್ನಲ್ಲಿ ನೀವು 13 ಕಂಬಗಳನ್ನ ಹಾಕ್ಕೊಂಡು ಮತ್ತು ಇನ್ನೊಂದು ಬೀಡಲ್ಲಿ 15 ಕಂಬಗಳನ್ನ ಹಾಕ್ಕೊಂಡ್ರೆ ನಮಗೆ ಆರ್ಚು ಒಂದು ದೊಡ್ಡದು ಒಂದು ಚಿಕ್ಕದು ಆ ರೀತಿ ಕಾಣಿಸುತ್ತೆ. ಹಾಗಾಗಿ ಎಲ್ಲ ಆರ್ಚುನು ನಾವು ಒಂದೇ ಸಮ ಬರಬೇಕಂದ್ರೆ ಫಸ್ಟು ರಿಂಗಲ್ಲಿ ನಾವು ಎಷ್ಟು ಕಂಬ ಹಾಕ್ಕೊಂಡಿರ್ತೀವಿ, ನೆಕ್ಸ್ಟ್ ರಿಂಗಲ್ಲಿ ಕೂಡ ನಾವು ಅಷ್ಟೇ ಕಂಬಗಳನ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ ಒಟ್ಟು 15 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ನೋಡಿ, 15 ಕಂಬಗಳು ನನಗೆ ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟು 4 ಚೈನ್ ಗ್ಯಾಪಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶಾ ಅಥವಾ ಲಾಕು. ನೋಡಿ, ನನಗೆ ಎಲ್ಲೂ ಕೂಡ ಆರ್ಚಲ್ಲಿ ಕಂಬಗಳು ಎಕ್ಸ್ಟ್ರಾ ಅಂತ ಕಾಣಿಸ್ತಾ ಇಲ್ಲ, ನೀಟಾಗಿ ಕಂಪ್ಲೀಟ್ ಆಗಿದೆ. ಮತ್ತು ಇವಾಗ ಇಲ್ಲಿ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ. 3 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ಗಳನ್ನ ಹಾಕ್ಕೊಂಡು 4 ಚೈನ್ದು ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾವು 4 ಚೈನ್ ಹಾಕ್ಕೊಳ್ತಾ ಇಲ್ಲ, 3 ಚೈನ್ ಅಷ್ಟೇ ಹಾಕ್ಕೊಂಡು 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಂದು ಸಾರಿ 3 ಚೈನ್ನ ಹಾಕ್ಕೊಳ್ತೀನಿ. ಅಲ್ಲಿಂದ ನೆಕ್ಸ್ಟ್ 4 ಚೈನ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ.
ಮತ್ತು ಇಲ್ಲಿಂದ ನಾನು ಕಂಬಗಳನ್ನ ಶುರು ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ರಿಂಗ್ ಬೀಡ್ ಒಳಗಡೆಗೆ ನೀಡಲ್ನ ಹಾಕಿ ಥ್ರೆಡ್ನ ಈ ಕಡೆಗೆ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ. ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ನಾವು ಫಸ್ಟು ರಿಂಗ್ ಬೀಡಲ್ಲಿ ಎಷ್ಟು ಕಂಬಗಳನ್ನ ಹಾಕ್ಕೊಂಡಿದ್ವಿ ಅಷ್ಟೇ ಕಂಬಗಳನ್ನ ನಾವು ಪ್ರತಿಯೊಂದು ರಿಂಗ್ ಬೀಡಲ್ಲಿ ಕೂಡ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಗೊತ್ತಾಗಿದೆ ಅಲ್ವಾ? ಈ ಸ್ಟೆಪ್ನಲ್ಲಿ ಇಷ್ಟೇ ಈಸಿ ವೇ. ಅಂದರೆ ಕೆಳಗಡೆ 4 ಚೈನ್ ಹಾಕಿದ್ದೀವಲ್ಲ, ಅದ್ರ ಬದಲು 3 ಚೈನ್ ಹಾಕ್ಕೊಬೇಕು ಅಷ್ಟೇ. ಸೊ ಮತ್ತು ಕಂಬಗಳು ಹಾಕೊಳ್ಳೋದು ಎಲ್ಲರಿಗೂ ಈಸಿಯಾಗಿ ಗೊತ್ತಾಗಿರುತ್ತೆ. ನೋಡಿ, ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ನಮಗೆ ರಿಂಗ್ ಬೀಡ್ ಮೇಲೆ ಏರುಪೇರು ಆಗಿಲ್ಲ, ಎಲ್ಲ ಒಂದೇ ಸಮವಾಗಿ ಬಂದಿದೆ. ನೆಕ್ಸ್ಟ್ ಸ್ಟೆಪ್ಗೆ ನಾನು ರೆಡ್ ಕಲರ್ ದಾರನ ಯೂಸ್ ಮಾಡ್ಕೊಳ್ತೀನಿ. ನೋಡಿ, ಲಾಕ್ ಮೇಲೆ ಮೊದಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೆಳಗಡೆ ನಾವು 2 ಲಾಕ್ ಮಾಡ್ಕೊಂಡಿದ್ವಲ್ಲ, ಸೊ ಮೇಲೆ ಕೂಡ ನಾನು 2 ಸಾರಿ ಲಾಕ್ ಮಾಡಿಕೊಂಡು ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 3 ಚೈನ್ನ ಹಾಕ್ಕೊಂಡು 4 ಚೈನ್ದು ಗ್ಯಾಪ್ ಒಳಗಡೆಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಕೂಡ ನಾನು ಲಾಕ್ ಮೇಲೆ ಲಾಕ್ ಮಾಡ್ತಾ ಇಲ್ಲ, ಚೈನ್ ಒಳಗಡೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಂದ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ನೋಡಿ, ಮೊದಲನೇ ಕಂಬದ ಮೇಲ್ಗಡೆ ಚೈನ್ದು ಹೋಲ್ ಇದೆಯಲ್ಲ, ಆ ಹೋಲ್ ಒಳಗಡೆಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು ಕಂಬಕ್ಕೆ ಕಂಬ ಹಾಕ್ಕೊಳ್ತಾ ಇಲ್ಲ, ಕಂಬದ ಮೇಲ್ಗಡೆ ಇರೋ ಹೋಲ್ ಗ್ಯಾಪಿಗೆ ಕಂಬ ಹಾಕ್ಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ನಾನಿಲ್ಲಿ 3 mm ಸೈಜ್ದು ಬೀಡ್ ತಗೊಂಡಿದ್ದೀನಿ. ಇನ್ನೂ ಸ್ಮಾಲ್ ಸೈಜ್ ತಗೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ನೆಕ್ಸ್ಟ್ ಕಂಬದ ಮೇಲ್ಗಡೆ ಇರುವಂಥ ಹೋಲ್ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಮತ್ತು ಥ್ರೆಡ್ನ ಸ್ವಲ್ಪ ಮೇಲೆ ಮಾಡ್ತೀನಿ, ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ನೆಕ್ಸ್ಟ್ ಕಂಬದ ಮೇಲ್ಗಡೆ ಇರುವಂಥ ಹೋಲ್ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಸೊ ಈ ಸ್ಟೆಪ್ಪು ತುಂಬಾ ಈಸಿ ಇದೆ ಫ್ರೆಂಡ್ಸ್. ಒಂದು ಸಾರಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಬೇಕು, ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು, ಮತ್ತು ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಬೇಕು, ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಬೀಡ್ ಸ್ವಲ್ಪ ದಪ್ಪು ಸೈಜಲ್ಲಿ ಇರಲಿ ಅನ್ನೋರು 3 mm ಸೈಜ್ ಯೂಸ್ ಮಾಡಿ. ಇಲ್ಲ ಇನ್ನೂ ಸ್ವಲ್ಪ ಸಣ್ಣದಾಗಿ ಬೇಕು ಅನ್ನೋರು 2 mm ಸೈಜು ಅಥವಾ 2.5 mm ಸೈಜ್ದು ಬೀಡ್ ಯೂಸ್ ಮಾಡಿದ್ರೆ ಅದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ನೆಕ್ಸ್ಟ್ ಕಂಬದ ಮೇಲ್ಗಡೆ ಇರುವಂಥ ಹೋಲ್ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಇಲ್ಲಿ ಕಂಬದ ಮೇಲಿರುವಂಥ ಹೋಲ್ ಗ್ಯಾಪು ನೀಟಾಗಿ ಕಾಣಿಸುತ್ತೆ. ನಾವು ಹಾಕಬೇಕಾದ್ರೆ ನಮಗೆ ಎಲ್ಲಿ ತೂರಿಸ್ಬೇಕು ಅನ್ನೋ ಕಷ್ಟನೇ ಇರೋದಿಲ್ಲ. ಒಂದು ಸಾರಿ ಕಂಬ ಹಾಕಿದ ತಕ್ಷಣ ನೆಕ್ಸ್ಟ್ ಕಂಬದ ಹೋಲು ಅದೇ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಬೇಕಂದರೆ ಹಾಕೋವಾಗ ನೋಡಿ, ಸೊ ನೀಟಾಗಿ ಕಾಣಿಸುತ್ತೆ. ನೋಡಿ, ಇದೇ ರೀತಿ ಪೂರ್ತಿ ರೌಂಡನ್ನ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು. ನೋಡಿ, ಪೂರ್ತಿ ಕಂಪ್ಲೀಟ್ ಮಾಡಿದ್ದಾಗಿದೆ. ಪೂರ್ತಿ ಕಂಪ್ಲೀಟ್ ಆಗಿದ್ದಾದಮೇಲೆ ನೋಡಿ, ಇಲ್ಲಿ ನೆಕ್ಸ್ಟು 3 ಚೈನ್ದು ಗ್ಯಾಪ್ ಇದೆಯಲ್ಲ, ಗ್ಯಾಪ್ ಒಳಗಡೆಗೆ ನಾವು ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಕೆಳಗಡೆ ಎಷ್ಟು ಕಂಬಗಳಿತ್ತು ಅಷ್ಟು ಕಂಬದ ಮೇಲೆ ಒಂದು ಬೀಡನ್ನ ಹಾಕಿದ್ದೀನಿ. ಮತ್ತು ನಾನಿವಾಗ ಇಲ್ಲಿ 2 ಚೈನ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಚೈನ್ ಹಾಕ್ಕೊಂಡು ನೆಕ್ಸ್ಟು 3 ಚೈನ್ದು ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾವು 3 ಚೈನ್ ಹಾಕ್ಕೊಳ್ತಾ ಇಲ್ಲ, 2 ಚೈನ್ ಅಷ್ಟೇ ಹಾಕ್ಕೊಂಡು 3 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ, ಇಲ್ಲಿ ಒಂದು ಬೀಡ್ ಎಕ್ಸ್ಟ್ರಾ ಆಗ್ತಾ ಇದೆ. ಸೊ ಸ್ವಲ್ಪ ಆರ್ಚು ಲಾಸ್ಟಲ್ಲಿ ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ಆವಾಗ ನೀವೇನು ಮಾಡ್ಕೊಬೇಕಂದ್ರೆ, ಹೊಸಬ್ರಾಗಿದ್ದರೆ ಒಂದು ಬೀಡನ್ನ ಸ್ಕಿಪ್ ಮಾಡ್ಕೊಳ್ಳಿ. ಅಂದರೆ ಒಂದು ಕಂಬದ ಮೇಲ್ಗಡೆ ವರ್ಕ್ ಮಾಡೋದನ್ನ ಸ್ಕಿಪ್ ಮಾಡ್ಕೊಬೇಕು, ಆವಾಗ ನೀಟಾಗಿ ಕಾಣಿಸುತ್ತೆ. ನೋಡಿ, ಇಲ್ಲಿಂದ ನಾನು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ಕಂಬದ ಮೇಲ್ಗಡೆ ಇರುವಂಥ ಹೋಲಿಗೆ ನಾನು ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡೆ, ಮತ್ತು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ.
ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ನೆಕ್ಸ್ಟ್ ಕಂಬದ ಮೇಲ್ಗಡೆ ಇರುವಂಥ ಹೋಲ್ ಗ್ಯಾಪಿಗೆ ನಾನು ಕಂಬಗಳನ್ನ ಮಾಡ್ಕೊಳ್ತೀನಿ. ಒಂದು ಸಾರಿ ಕಂಬ ಮಾಡ್ಕೊಳ್ಬೇಕು. ಕಂಬ ಆದ ತಕ್ಷಣ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ನೆಕ್ಸ್ಟ್ ಕಂಬದ ಮೇಲ್ಗಡೆ ಇರುವಂಥ ಹೋಲ್ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಬೇಕು. ಸೊ ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ನಿಮಗೇನಾದರೂ ಇಲ್ಲಿ ಆರ್ಚು ಸ್ವಲ್ಪ ಎಕ್ಸ್ಟ್ರಾ ಆಗ್ತಾ ಇದೆ ಅಂದರೆ ಒಂದು ಬೀಡನ್ನ ನೀವು ಕಡಿಮೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಬೀಡು ಒಂದು ಕಂಬ ಇದಿಷ್ಟನ್ನು ಕಡಿಮೆ ಮಾಡಿಕೊಂಡ್ರೆ ನೋಡಿ ಆರ್ಚು ನೀಟಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು, ಮೊದಲನೇ ಆರ್ಚಲ್ಲಿ ಒಂದು ಬೀಡ್ ಎಕ್ಸ್ಟ್ರಾ ಆಗಿದೆ. ಸೊ ಎರಡನೇ ಆರ್ಚಲ್ಲಿ ನಾನು ಒಂದು ಬೀಡನ್ನ ಕಡಿಮೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಿಮಗಿಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ. ಸೊ ನೀವೇನಾದರೂ ಹೊಸಬ್ರಾಗಿದ್ದರೆ ಈ ರೀತಿ ಮಾಡ್ಕೊಳ್ಳಿ. ನಿಮಗೆ ಎಲ್ಲಾದರೂ ಆರ್ಚು ಸ್ವಲ್ಪ ಬೆಂಡ್ ಆಗ್ತಾ ಇದೆ ಅಂದರೆ ಒಂದು ಕಂಬ ಒಂದು ಬೀಡನ್ನ ಕಡಿಮೆ ಮಾಡಿಕೊಂಡ್ರೆ ಆರ್ಚು ನೆಕ್ಸ್ಟಲ್ಲಿ ನೀಟಾಗಿ ಕೂತಿರುತ್ತೆ. ನೋಡಿ ಈ ಡಿಸೈನಲ್ಲಿ ನಾವು ಕುಚ್ಚನ್ನ ಬೇಸ್ ಲೈನಿಗೆ ಕಟ್ಟಬೇಕು ಫ್ರೆಂಡ್ಸ್. ಬೇಸ್ ಲೈನಲ್ಲಷ್ಟೇ ನಾವು 4 ಚೈನ್ಗಳನ್ನ ಹಾಕ್ಕೊಂಡಿದ್ದೀವಿ. ಆಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ 3 ಚೈನ್ ಹಾಕಿದ್ದೀವಿ. ಥರ್ಡ್ ಸ್ಟೆಪ್ಪಲ್ಲಿ 2 ಚೈನ್ ಹಾಕಿದ್ದೀವಿ. ಹಾಗಾಗಿ ನಮಗೆ ಕುಚ್ಚು ಕಟ್ಟೋದಕ್ಕೆ ಸ್ಪೇಸು ಬೇಸ್ ಲೈನಲ್ಲಷ್ಟೇ ಸಿಗುತ್ತೆ. ನೋಡಿ ಇಲ್ಲಷ್ಟೇ ಅಗಲವಾಗಿ ಸ್ಪೇಸ್ ಇರುತ್ತೆ ಬೇಸಲ್ಲಿ. ಸೊ ಹಾಗಾಗಿ ನಾವು ಬೇಸಿಗೆ ನಾವು ಕುಚ್ಚನ್ನ ಕಟ್ಕೊಳ್ಳುವಂಥದ್ದು. ಸೊ ಕುಚ್ಚು ಕಟ್ಟೋದಕ್ಕೆ ನಾನಿಲ್ಲಿ 200 ಎಳೆ ದಾರನ ತಗೊಂಡಿದ್ದೀನಿ. ಸೊ ಈ ಡಿಸೈನು ಗ್ರ್ಯಾಂಡಾಗಿ ಕಾಣಿಸೋದ್ರಿಂದ ನಾನು ಕುಚ್ಚನ್ನು ಕೂಡ ತುಂಬ ದಪ್ಪದಾಗಿ ತಗೊಂಡಿದ್ದೀನಿ, ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ. ಸೊ 200 ಎಳೆ ದಾರನ ಡಬಲ್ ಮಾಡಿಕೊಂಡಾಗ ನಮಗೆ 400 ಎಳೆ ದಾರ ಬರುತ್ತೆ. 400 ಎಳೆ ದಾರದಿಂದ ನಾನು ಕುಚ್ಚನ್ನ ಕಟ್ಟಿರುವಂಥದ್ದು. ಸೊ ಫ್ರೆಂಡ್ಸ್ ಈ ಡಿಸೈನು ಸೀರೆಗಳಿಗೆ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಬ್ರೈಡಲ್ ಡಿಸೈನ್ ಅಂತಲೇ ನಾವು ಇದಕ್ಕೆ ಹೇಳ್ಬೋದು. ಸೊ ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನೆಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.